ನಮಸ್ಕಾರ. ಸದ್ಯ ನಾನು ನಿರ್ಮಲ್ ನಗರದಲ್ಲಿದ್ದೇನೆ. ನೀವು ನೋಡ್ತಾ ಇದ್ದೀರಾ, ನಿರ್ಮಲ್ ನಗರದಲ್ಲಿ ಕಾಳಿಕಾ ದೇವಿ ಮಂದಿರ್. ಇದಕ್ಕೆ ಕಾಳಿಕಾ ಭವಾನಿ ಮಂದಿರ್ ಅಂತಾರೆ. ನೀವು ನೋಡ್ಬೋದು, ಒಂದ್ ದೊಡ್ಡ ಬೃಹತ್ ಗಾತ್ರದ ಮರ ಇಲ್ಲಿ ಧರೆಗಿಳಿದಿದೆ. ಸುಮಾರು ಎಷ್ಟು ವರ್ಷ ಸರ್? 45 ವರ್ಷ. 45-50 ವರ್ಷದ ಮರ. ಬೇವಿನ ಮರ ಬಿದ್ದಿದೆ. ಮರ ಇಲ್ಲಿ ಯೂಸಿಡಿ ಇದೆಲ್ಲ ಪೈಪ್ ಗಿಪ್ ಹಾಕ್ತಿದ್ರು. ಇಲ್ಲಿ ಎಲ್ಲ ಪೈಪ್ ಹಾಕ್ಬೇಕಾದ್ರೆ ಅದ್ರ ಗರತ್ ದಪ್ಪ ಬೇರಿದ್ದು, ಅದನ್ನ ದೊಡ್ಡ ದೊಡ್ಡ ಇಷ್ಟಿಡ್ ದಪ್ಪ ಬೇರು. ಆ ಬೇರೆ ಕಟ್ ಮಾಡಿದ್ರಿಂದ ಆ ಬೇರ್ ಕೊಳ್ತು ಅದು ಮರ ಬಿತ್ತು. ಮರ ಏನೋ ಚೆನ್ನಾಗಿದೆ. ಆ ಬೇರೆ ಇದ್ರಿಂದ ನೀರಿನ ಪೈಪ್ ಹಾಕಿದ್ರು. ಆಮೇಲೆ ಇಲ್ಲಿ ಯೂಜಿಡಿಗೆ ಬಿಡಿ ರೋಡಿಗಿದೆ, ನೀರಿನ ಪೈಪ್ ಹಾಕಿದ್ರು. ನಾನೇ ಬಂದು ಇಲ್ಲಿ ಆಮೇಲೆ ನಾವು ಈ ದೇವಸ್ಥಾನದ ಅರ್ಚಕರು, ನಾನು ಬರೋಷ್ಟರಲ್ಲಿ 3-4 ಬೇರ್ ಕಟ್ ಮಾಡಿದ್ರು. ನಾನ್ ಬಂದ್ ಮತ್ತೆ ಅದ್ರ ಕೆಳಗಿನ ತಗೊಳ್ಳಿಕ್ ಹಚ್ಚಿದೆ. ಆದ್ರೂ ಆ ಬೇರ್ ಗ್ರಿಪ್ ಇಲ್ಲದೆ ಸುತ್ತ ಹಿಂಗೆ ಎಲ್ ಶೇಪ್ ಆಗಿದೆ. ಈ ಕಡೆ ಅದನ್ನು ಬೇರೆಲ್ಲ ಕಟ್ ಮಾಡಿದ್ರಿಂದ ಆ ಮರ ಬಿತ್ತು. ಅಂತದೇನು ಸುಮಾರು ಎಷ್ಟು ಗಂಟೆಗೆ ಬಿದ್ದಿದೆ ಇದು? ಸುಮಾರು ನಾನ್ ನಿನ್ನೆ ಊರಲ್ಲಿ ಇರ್ಲಿಲ್ಲ. ನಿನ್ನೆ ಹೆಚ್ಚು ಕಡಿಮೆ 4-4:15 ಬಿದ್ದಿದೆ. ಬೆಳಿಗ್ಗೆ 4 ಅಲ್ಲಲ್ಲ, ಸಾಯಂಕಾಲ 4:15 ಕಡೆಗೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರ? ನಿನ್ನೆ ತಿಳಿಸಿದೀವಿ, ಈಗೂ ತಿಳಿಸಿದ್ದೇವೆ. ಈಗ ಅವರು ನಮ್ಮ ಅಧ್ಯಕ್ಷರು ತಿಳಿಸಿದ್ದೇನೆ, ಬ್ಲಾಕ್ ಅಧ್ಯಕ್ಷರು ತಿಳಿಸಿದ್ದೇನೆ, ನಗರಸಭೆಗೆ ತಿಳಿಸಿದ್ದೇನೆ. ಮತ್ತೆ ಅವ್ರು ಹೆಚ್ಚಾಗಿ ಬಂದಿದ್ರ ಇಲ್ಲಿ? ಇನ್ನೂ ಯಾರು ಬರ್ಲಿಲ್ಲ. ಈಗ ನಾನೇ ಹೋಗ್ತೇನೆ. ಇದು ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡೇನ್ ನಾನು. ಮನೆ ಮೇಲೆ ಬಿದ್ದಿದೆ ಅಲ್ಲ? ಮನೆ ಮೇಲೆ ಅಲ್ಲಿ ನಮ್ದು ನೋಡ್ತಾ ಇದ್ದೀರಾ ನೀವು? ನಮ್ಮ ತಮ್ಮನ ಮನೆ, ಅದು ನಮ್ಮ ತಮ್ಮನ ಮನೆ. ಆಮೇಲೆ ಕಂಪೌಂಡು, ಆಮೇಲೆ ಈ ಕಡೆ ಇದು ಒಂದು ಶೆಡ್ ಇದೆ, ವರ್ಕ್ ಶೆಡ್ ಇದೆ. ಆಮೇಲೆ ಅಲ್ಲಿ ಅವ್ರು ನಮ್ಮ ತಮ್ಮನ ಸರ್ವಿಸ್ ವೈರ್ ಕಟ್ ಆಗಿದೆ. ಕಿಬಿದವ್ರಿಗೆ ಇನ್ಫಾರ್ಮ್ ಮಾಡಿದ್ದೇವೆ. ಆಮೇಲೆ ಇನ್ನೂರಿಗೆ ಯಾರು ಬರ್ಲಿಲ್ಲ. ಇನ್ನು ನೋಡ್ಬೇಕೀಗ. ಬಾಕಿ ಎಲ್ಲ ಹೀಗೆಲ್ಲ ಇದೆ. ದೊಡ್ಡದ ಅವಘಡ ಏನಾಗ್ಲಿಲ್ಲ. ಏನೇನಿಲ್ಲ. ನಮ್ಮಲ್ಲಿ ಜನ ಯಾರು ಓಡಾಡ್ತಿದ್ದಿಲ್ಲ ಅಲ್ಲಿ, ಹೀಗಾಗಿ ಅವಾಗ ಯಾರಿಗೂ ಯಾವ್ದಿಲ್ಲ. ಆ ಕಡೆ ಆನ್ಸಲ್ ಇದ್ದು ಅಲ್ಲೇ ಇದ್ದು ಬಾಕಿ ಏನೂ ಇಲ್ಲ. ಬಾಕಿ ಯಾರಿಗೇನು ತೊಂದರೆ ಆಗಿಲ್ಲ. ರವಿಕುಮಾರ್ ಚವಾಣ್ ಅಂತ ಹೇಳಿ ಇಲ್ಲೇ ನಮ್ದು ಮನೆ ಇದೆ. ಈ ದೇವಸ್ಥಾನದ ಅರ್ಚಕರು ನಾವು. ಸುಮಾರು ಇದೇ ತರ ತುಂಬಾ ಮರಗಳು ಇದಾವೆ ಇಲ್ಲಿ. ಬಾಳ ಇದಾವೆ. ಆಮೇಲೆ ಅಲ್ಲೊಂದು ಮರ ಇದೆ, ಅಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಮುಂದೆ ನೋಡಿ, ಆ ಮರ, ಆ ಗರುತ್ತು ಮರ ಇದೆಲ್ಲ, ಆ ದೊಡ್ಡ ಮರ ಅಲ್ಲಿ ನೋಡಿ, ದೊಡ್ಡ ಮರ. ಅದು ಅಪಾಯಕರ ಸ್ಥಿತಿಯಲ್ಲೇ ಇದೆ. 3-4 ಸಲ ನಾನು ಆಲ್ರೆಡಿ ನಗರಸಭೆಯವ್ರಿಗೆ ತಿಳಿಸಿದ್ದೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಕೊಟ್ಟಿವಿ. ಆಮೇಲೆ ಅವ್ರು ಡ್ರೆಸ್ಸಿಂಗ್ ಮಾಡ್ಕೊಡ್ರಿ ಅಂತ ನಮ್ಗೆ ಹೇಳಿದ್ದಾರೆ. ಈಗ ಮಳೆಗಾಲ ಅಂತೇಳಿ ಯಾರು ಬರ್ತಾ ಇಲ್ಲ ಗಿಡ ಹತ್ತಿ ಮಾಡೋರು. ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ಹೇಳಿದೀವಿ. ಅದೊಂದಿದೆ. ಇಲ್ಲಿ ಲೈನ್ ಫ್ರೀ ಇದ್ದು ಎಲ್ಲಾ ಬಿದ್ದು ಬಿಲ್ಡಿಂಗ್ ಮೇಲೆ ಡ್ಯಾಮೇಜ್ ಆಗಿದ್ದು. ಈಗ ಅದು ಅಂದು ಉಳಿದಿದೆ. ಅದ್ ಬಿಡಿ, ಏನ್ ಕಾಡು ಗಿಡ ಅದು, ಎಂತದೇನಿಲ್ಲ, ಬಹಳ ಪೊಳ್ಳು ಗಿಡ ಅದು. ಬಾಕಿ ಇದು ನಮಗೇನಿದೆ ಬಹಳ ಇಂಪಾರ್ಟೆಂಟ್. ಇಡೀ ಊರು ಬಂದು ಬೇವಿನ ಸೊಪ್ಪು ಹೋಯ್ತಿದ್ರು ಯುಗಾದಿಗೆ. ಇಡೀ ಊರು ಬಂದು. ಸುಮಾರು ಎಷ್ಟು ವರ್ಷದಿಂದ ಇತ್ತು? ಸುಮಾರು 45 ವರ್ಷದ ಮೇಲಿದೆ. ಇನ್ನೂ ನನ್ ಮದ್ವೆ ಆಗಿಲ್ಲ. ನನ್ ಮದ್ವೆ ಆಗಿ 35 ವರ್ಷ ಆಯ್ತು. ಬೇರು ಸಡಿಲವಾಗಿರೋದು ಬಿದ್ದಿರೋದು? ಸಡಿಲಾಗಿದೆ ಅಂದ್ರೆ ಇದನ್ನ ಇದು ನೀರಿನ ಪೈಪ್ ಲೈನ್ ಹಾಕ್ಬೇಕಾರೆ ಕಟ್ ಮಾಡಿದಾರಲ್ರಿ ಬೇರುಗಳು. 24/7 ಇದು ನೀರಿನ ಪೈಪ್ ಹಾಕಿರೋರು. ಹಾಕಿದಾಗ ಬೇರೆ ಕಟ್ ಮಾಡಿದ್ರು ಅವ್ರು. ಅಂದ್ರೆ ನಾನು ಹೊರಗಿದ್ದ ಬರೋಷ್ಟ್ರಲ್ಲಿ ಕಟ್ ಮಾಡ್ಬಿಟ್ರು 3-4. ಅದ್ರ ಒಂದು ದೊಡ್ಡ ಬೇರೆ ಕೆಳಗಿಂದ ಒಂದು ಪೈಪ್ ಹಚ್ಲಿಕ್ಕೆ ಹೇಳಿದೆ ನಾ. ಮತ್ತೆ ಅವ್ರು ಹೇಳಿದ್ರು ಅದು ಬಾಳ ಬೆಂಡ್ ಆದ್ರೆ ನೀರು ಪ್ರೆಷರ್ ಕಡಿಮೆ ಆಗ್ತದೆ, ಹಾಗೆ ಹಿಂಗೆ. ಈಗಾಗಲೇ ಹವಾಮಾನ ಇಲಾಖೆದವರು ಮುನ್ಸೂಚನೆಯನ್ನು ನೀಡಿದ್ದಾರೆ. 9 ಜುಲೈವರೆಗೆ ತುಂಬಾ ಮಳೆ ಗಾಳಿ ಇರುವುದರಿಂದ ಈ ಸಂಬಂಧಪಟ್ಟ ಇಲಾಖೆಯವರು ಈ ತರ ಅಪಾಯಕಾರಿ ಮರಗಳನ್ನು ನೀವು ನೋಡಬಹುದು. ಇದೇ ತರ ಅಪಾಯಕಾರಿ ಮರಗಳನ್ನ ತೆರವುಗೊಳಿಸಬೇಕಾಗಿ ಕೇಳ್ಕೊಳ್ತೇವೆ.